ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಆದಷ್ಟು ಈ ವಿಡಿಯೋನ 1 ಸೆಕೆಂಡ್ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಎಂತಕ್ಕಂದ್ರೆ ಈ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೌದು, ಯೂಟ್ಯೂಬರ್ಸ್ ಆಗಲಿ ಕ್ರಿಯೇಟರ್ಸ್ ಆಗಲಿ ತುಂಬಾ ದೊಡ್ಡ ಸಮಸ್ಯೆ ನಡೀತಾ ಐತೆ. ಅದು ವಾರ್ನಿಂಗ್ ಮೆಸೇಜ್ ಅಂತ. ವಾರ್ನಿಂಗ್ ಮೆಸೇಜ್ ಬರ್ತಿದೆ ಅವ್ರಿಗೆ, ಅದು ನಿಮ್ಮ ಚಾನಲ್ ಸಸ್ಪೆಂಡ್ ಆಗಲಿದೆ ಅಂತ. ಇದು ಏಂತಕ್ಕೆ ಬರುತ್ತೆ, ಯಾಕೆ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೋಸ್ಕರ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವ್ದಾವ ಕಾಂಟೆಂಟ್ ಕ್ರಿಯೇಟರ್ ಆಗಲಿ ಅಥವಾ ಯೂಟ್ಯೂಬರ್ ಆಗಲಿ ಈ ವಿಡಿಯೋನ 1 ಸೆಕೆಂಡ್ ಸ್ಕಿಪ್ ಮಾಡದೆ ಪೂರ್ತಿ ನೋಡಿದ್ರೆ ಅವಾಗ ನಿಮ್ಗೊಂದು ಡೀಟೇಲ್ ಇನ್ಫಾರ್ಮೇಶನ್ ಸಿಗುತ್ತೆ ಏನು ಸಮಸ್ಯೆ ಅಂತ. ಅವಾಗ 200% ನಾನೇ ಗ್ಯಾರಂಟಿ ಕೊಡ್ತಾ ಇದೀನಿ, ಈ ರೀತಿ ಸಮಸ್ಯೆ ನಿಮ್ಮ ಲೈಫ್ ಲಾಂಗ್ ಬರುವುದೇ ಇಲ್ಲ. ಆದ್ರೆ ಅಕಸ್ಮಾತ್ ಆದ್ರೂ ಸ್ಕಿಪ್ ಮಾಡಿ ನೋಡ್ರಿ ವಿಡಿಯೋ, ಚಿಕ್ಕ ಹುಡುಗ ಏನು ಮಾಡ್ತಾನಂತ ನೆಗ್ಲೆಕ್ಟ್ ಮಾಡ್ರೆ 200% ಈ ರೀತಿ ಸಮಸ್ಯೆ ಬಂದೇ ಬರುತ್ತೆ. ಹೌದು, ಏಂತ ಬರುತ್ತೆ, ಯಾಕೆ ಬರುತ್ತೆ ಅಂತ ವಿಡಿಯೋದಲ್ಲಿ ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ ಬನ್ನಿ ತಡ ಮಾಡಿದ್ರೆ ನಮ್ಮ ಟಾಪಿಕ್ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದ್ರೆ ಲೈಕ್ ಕೊಟ್ಟಿಲ್ಲ ಅಂತ ಅಂದ್ರೆ ಲೈಕ್ ಕೊಡಿ. ಹಾಗೂ ಕೂಡ ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೆ ಕೂಡ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಫ್ರೀ. ಸಬ್ಸ್ಕ್ರೈಬ್ ಆದರೆ ಈ ರೀತಿ ಸೂಪರ್ ಆಗಿರುವ ಕಾಂಟೆಂಟ್ ನಿಮಗೋಸ್ಕರ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ತರ ಮಾಡಿದ್ರೆ ನಮ್ಮ ಟಾಪಿಕ್ ಶುರು ಮಾಡೋಣ. 3 ಚಾನಲ್ ಹತ್ರ ಬಂದರು, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರು, ಬಸ್ ಈ ರೀತಿ ನಂಗೆ ಪ್ರಾಬ್ಲಮ್ ಬಂದಿದೆ, ಸಾಲ್ವ್ ಮಾಡ್ಕೊರೋ ಪ್ರಾಬ್ಲಮ್, ನನಗೆ ತುಂಬ ಟೆನ್ಷನ್ ಆಗ್ತಿದೆ ಅಂತ. 3ಗೂ ಒಂದು ಸೇಮ್ ಪ್ರಾಬ್ಲಮ್. ಅದೇನೋ ಸ್ಕ್ರೀನ್ ತೋರಿಸ್ತಾ ನೋಡಿ, 3 ಚಾನಲ್ದು ಒಂದು ಸೇಮ್ ಪ್ರಾಬ್ಲಮ್, ವಾರ್ನಿಂಗ್ ಮೆಸೇಜ್ ಅಂತ. ವಾರ್ನಿಂಗ್ ಚಾನಲ್ ಸಸ್ಪೆಂಡ್ ಆಗಲಿದೆ ಈ ಡೇಟ್ಗೆ, ನೀವು ಅಪೀಲ್ ಮಾಡಿಲ್ಲ ಅಂತ ಅಂದರೆ ಅದ್ರ ಮೇಲೆ ಕ್ಲಿಕ್ ಕೊಟ್ಟು ನೋಡಿದಾಗ ಆವಾಗ ಅಲ್ಲಿ ತೋರಿಸುತ್ತೆ ರಿಯೂಸ್ ಕಾಂಟೆಂಟ್, ರಿಪಿಟೇಟಿವ್ ಕಾಂಟೆಂಟ್ ಅಂತ. ಇದು ಯಾರ್ಯಾರು ಬರುತ್ತಂತ ಅಂದರೆ ಯಾರ್ಯಾರ ಚಾನಲ್ ಮಾನಿಟೈಸೇಷನ್ ಆಗಿದೆ ಅವ್ರಿಗೆ ಸಸ್ಪೆಂಡೆಡ್ ಅಂತ ಬರುತ್ತೆ. ಆದ್ರೆ ಯಾರ್ಯಾರ ಚಾನಲ್ ಮಾನಿಟೈಸೇಷನ್ ಆಗೋ ಸಮಯದಲ್ಲಿ ಇದ್ದರೆ ಆವಾಗ ಡೈರೆಕ್ಟಾಗಿ ತೋರಿಸ್ಬಿಡುತ್ತೆ ರಿಯೂಸ್ ಕಾಂಟೆಂಟ್, ರಿಪಿಟೇಟಿವ್ ಕಾಂಟೆಂಟ್ ಅಂತ. ಈ ಪಾಯಿಂಟ್ನ ನೀವು ಕ್ಲಿಯರಾಗಿ ಮೈಂಡಲ್ಲಿ ಇಟ್ಕೊಬೇಕಾಗುತ್ತೆ ಯಾವಾಗ ಈ ರೀತಿ ಪರ್ಟಿಕ್ಯುಲರ್ ಒಂದು ವಾರ್ನಿಂಗ್ ಮೆಸೇಜ್ ಬರುತ್ತಂತ. ಹೇಗೆ ಬರುತ್ತಂತ ನಾವೀಗ ಮಾತನಾಡೋಣ. 3 ಚಾನಲಲ್ಲಿ ಒಂದು ಚಾನಲ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ, ಅದು ನಿಮಗೆ ಲಾಸ್ಟ್ನಲ್ಲಿ ಹೇಳ್ತೀನಿ. ಈಗ ರಿಯೂಸ್ ಕಾಂಟೆಂಟು, ರಿಪಿಟೇಟಿವ್ ಕಾಂಟೆಂಟು, ಫಸ್ಟ್ ಆಫ್ ಆಲ್ ನಮಗೆ ಇದೆಲ್ಲ ಪ್ರಾಬ್ಲಮ್ ಹೇಗೆ ಬರುತ್ತಂತ ನೀವು ಕೇಳ್ಬೋದು. ಈ ರಿಯೂಸ್ ಕಾಂಟೆಂಟ್ ಬಗ್ಗೆ ಫಸ್ಟ್ ಮಾತಾಡ್ತೀನಿ. 2 ಥರ ರೀತಿ ಡಿವೈಡ್ ಆಗುತ್ತೆ. ಅದೇನಂತಂದ್ರೆ ಮೊದಲನೇ ಬಂದ್ಬಿಟ್ಟು ಬೇರೆಯವ್ರ ವಿಡಿಯೋಸ್ ಕಾಪಿ ಮಾಡೋದು. ಈಗ ನಾನು ನೋಡಿ ಓನ್ ಕಾಂಟೆಂಟ್ ಮಾಡ್ತಾ ಇದ್ದೀನಿ, ನಾನು ಕ್ಯಾಮ್ರಾ ಮುಂದೆ ನೋಡ್ಕೊಂಡು ನನ್ನ ಓನ್ ವಾಯ್ಸು, ಓನ್ ಫೇಸು ತೋರಿಸಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಅವು ಕೂಡ ನಂದು ಓನ್ ಕಾಂಟೆಂಟ್. ಇದು ಅಕಸ್ಮಾತ್ ಆಡ್ರಿ ಇದೇ ವಿಡಿಯೋ ನಂದೇ ವಿಡಿಯೋ ಕಾಪಿ ಮಾಡ್ಕೊಂಬಿಟ್ಟು ನೀವು ಹಿಂದಿ ಚಾನಲ್ ಅಂದರೆ ಹಿಂದಿ ಚಾನಲ್ ಮಾಡಿಕೊಂಡು ನನ್ನ ವಾಯ್ಸ್ನ ಹಿಂದಿ ಕನ್ವರ್ಟ್ ಮಾಡ್ಬಿಟ್ಟು ಅಥವಾ ಡಬ್ ಮಾಡಿಬಿಟ್ಟು ಅಲ್ಲಿ ಇಲ್ಲಿ ಕಟ್ ಮಾಡಿಬಿಟ್ಟು ಎಡಿಟಿಂಗ್ ಮಾಡಿಬಿಟ್ಟು ಈ ರೀತಿ ಅಪ್ಲೋಡ್ ಮಾಡ್ತೀರಾ ಅಂತ ಅಂದರೆ ಅದು ರಿಯೂಸ್ ಕಾಂಟೆಂಟ್ ಅಂತಲೇ ಲೆಕ್ಕ. ನನ್ನ ಅಷ್ಟೆಲ್ಲ ಬೇರೆ ಯೂಟ್ಯೂಬರ್ಸ್ ಆಗಲಿ ಅಥವಾ ಒಂದು ಸೆಲಿಬ್ರಿಟಿ ಆಗಲಿ ಅವ್ರೇನಾದರೂ ಎಲ್ಲಾದರೂ ಹೋಗ್ತಿದ್ರು ಅಂತ ಅಂದರೆ, ಅಥವಾ ಬಿಗ್ ಬಾಸ್ ನೀವೆಲ್ಲ ನೋಡಿರ್ಬೋದು, ಬಿಗ್ ಬಾಸು ಮತ್ತು ತುಂಬ TV ಶೋಸ್ ಎಲ್ಲ ನೋಡಿರ್ಬೋದು, ಸೀರಿಯಲ್ಸ್ ಎಲ್ಲ. ಈ ರೀತಿ ಬಿಗ್ ಬಾಸು, ಸೀರಿಯಲ್ ಶೋಸು ಈ ರೀತಿಯಲ್ಲಿ ನೀವು ಕಾಪಿ ಮಾಡಿಕೊಂಡು ಅಲ್ಲಿ ಇಲ್ಲಿ ಕಟ್ ಮಾಡಿಬಿಟ್ಟು ಡಬ್ ಮಾಡಿಬಿಟ್ಟು ಈ ರೀತಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ರೆ ರಿಯೂಸ್ಡ್ ಕಾಂಟೆಂಟ್ ಅಂತಾನೆ ಲೆಕ್ಕ. ಈ ರೀತಿ ದಯವಿಟ್ಟು ಮಾಡೋಕ್ಕೆ ಹೋಗಲೇಬೇಡಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕೆ ಬರಬೇಡಿ ಯೂಟ್ಯೂಬ್ಗೆ. ಈ ರೀತಿ ಮಾಡ್ತಾ ಇದ್ದೀರಾ ಅಂತಂದರೆ ಈಗ ನಿಲ್ಲಿಸ್ಬಿಡಿ ಯೂಟ್ಯೂಬ್ನ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ ಯೂಟ್ಯೂಬ್ನಲ್ಲಿ. ದುಡ್ಡು ದುಡಿಯೋಕ್ಕೆ ತಾನೇ ಯೂಟ್ಯೂಬ್ ಬಂದಿರೋ, ಮತ್ತೆ ಎಂತಕ್ಕೆ ಮಾಡ್ತೀರಿ ಈ ರೀತಿ ವಿಡಿಯೋಸ್? ನಿಮ್ಮ ಓನ್ ಕಾಂಟೆಂಟ್ ಮಾಡಿರಿ, ನಿಮ್ಮ ಓನ್ ಕಾಂಟೆಂಟ್ ವಿಡಿಯೋಸ್ ಮಾಡಿ. ಹೋಗಿ ನೋಡಿ ಕಲ್ತ್ಕೊಳ್ಳಿ. ಚರಿತ್ರೆಯವರೆಲ್ಲ, ವಿಸ್ಮಯವಾಣಿ, ಮೀಡಿಯಾ ಮಾಸ್ಟರ್ಸು, ಕನ್ನಡ ಟೆಕ್ ಫಾರ್ ಎಲ್ಲ ಹೆಂಗೆ ಮಾಡ್ತಾರಂತ. ಫ್ಯಾಕ್ಟ್ಸ್ ಬಗ್ಗೆ ಆರ್ಡರ್ ಮಾಡಿ. ಹೌದು, ಫ್ಯಾಕ್ಟ್ಸ್ ಬಗ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ, ಜನರಿಗೂ ಒಂದು ನಾಲೆಜ್ ಕೊಡೋಂಗೂ ಆಗುತ್ತೆ. ಅವ್ರು ಹೆಂಗೆ 5-5 ಸೆಕೆಂಡ್ಗೆ ಒಂದೊಂದು ಇಮೇಜ್ ತೋರಿಸ್ತಾರೆ ನೋಡಿ. ನಿಮಗೆಲ್ಲ ಗೊತ್ತಿದೆ, ಗೂಗಲಲ್ಲಿ ವಿತೌಟ್ ವಾಟರ್ ಮಾರ್ಕ್ ಫ್ರೀ ಇಮೇಜಸ್ ಡೌನ್ಲೋಡ್ ಮಾಡ್ಕೋಬೋದು ಅಂತ. ಡೌನ್ಲೋಡ್ ಮಾಡಿಕೊಂಡು ನೀವು ವಾಯ್ಸ್ ಓವರ್ ಕೊಡಿ. ವಾಯ್ಸ್ ಓವರ್ ತಕ್ಕನಂಗೆ ಇಮೇಜಸ್ 5-5 ಸೆಕೆಂಡ್ ಒಳಗಡೆ ತೋರಿಸಿ. ಅವಾಗ ಯಾವುದೇ ಒಂದು ಪ್ರಾಬ್ಲಮ್ ಬರೋಲ್ಲ ನಿಮಗೆ, ಯೂಸ್ ಕಾಂಟೆಂಟ್ ಬರೋಲ್ಲ, ಕಾಪಿರೈಟ್ ನಿಮಗೆ ಪ್ರಾಬ್ಲಮ್ಸ್ ಬರುವುದೇ ಇಲ್ಲ. ಸುಮ್ಮನೆ ಎಂತಕ್ಕೆ ಈ ರೀತಿ ಕಾಪಿ ಮಾಡ್ಕೊಂಡೆಲ್ಲ ನೀವು ಟ್ರಿಮ್ ಮಾಡ್ಬಿಟ್ಟು, ಕಟ್ ಮಾಡ್ಬಿಟ್ಟು, ಎಡಿಟಿಂಗ್ ಮಾಡ್ಬಿಟ್ಟು, ಡಬ್ ಮಾಡ್ಬಿಟ್ಟು ಸುಮ್ಮನೆ ಎಂತಕ್ಕೆ ಟೈಮ್ ವೇಸ್ಟ್ ಮಾಡ್ತಾರಾ? ಈ ರೀತಿ ಎಲ್ಲ ಕಾಪಿ ಮಾಡ್ಬಿಟ್ಟು ಬೇರೆಯವ್ರದ್ದೆಲ್ಲ ವಿಡಿಯೋಸ್ ಮಾಡೋಕ್ಕೆ ಹೋಗಲೇಬೇಡಿ. ಇದನ್ನು ಬೆಸ್ಟ್ ಸಜೆಷನು. ಸುಮ್ಮನೆ ನೀವೇನು ಮಾಡ್ತಾರೆ, ನಿಮ್ಮ ಓನ್ ಕಾಂಟೆಂಟ್ ಮಾಡಿ. ಈ ರೀತಿ ಮಾಡ್ತಾ ಇದ್ದೀರಾ ಅಂತಂದ್ರೆ ವಿಡಿಯೋಸ್ ಈಗಲೇ ಯೂಟ್ಯೂಬ್ನ ನಿಲ್ಲಿಸ್ಬಿಡಿ, ಮಾಡಲೇಬೇಡಿ ಯೂಟ್ಯೂಬ್ನ. ಈ ರೀತಿ ನೀವು ವಿಡಿಯೋಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಇದು ನನ್ನ ಬೆಸ್ಟ್ ಸಜೆಷನ್. ಇಲ್ಲ ಅಂತ ಅಂದರೆ ಮಾನಿಟೈಸೇಷನ್ ಅಪ್ಲೈ ಮಾಡ್ಬೇಕಂತ ಅಂದರೆ ರಿಯೂಸ್ ಕಾಂಟೆಂಟು ಬರುತ್ತೆ. ಸುಮ್ಮನೆ ಏನಂತಕ್ಕೆ ಈ ರೀತಿ ಎಲ್ಲ ನೀವು ಮಾಡ್ಕೊತೀರಾ ಪ್ರಾಬ್ಲಮ್ಸ್ ಎಲ್ಲ? ಅದಕ್ಕೆ ಓನ್ ಕಾಂಟೆಂಟ್ ಮಾಡಿ ಅಂತ ನಾನು ಹೇಳೋದು. ನೆಕ್ಸ್ಟು 2ನೇ ಪಾಯಿಂಟ್ ಬಗ್ಗೆ ಮಾತಾಡ್ಬೇಕಂತ ಅಂದರೆ 3 ಚಾನಲಲ್ಲಿ ಒಂದು ಚಾನಲ್ ತೋರಿಸ್ತೀನಿ. ಸ್ಕ್ರೀನ್ ನೋಡಿ, ಟೈಪ್ ಮಾಡಿಬಿಟ್ಟು ಸ್ಕ್ರಾಲ್ ಮಾಡೋ ಟೆಕ್ಸ್ಟ್, ಅದು ಲಾಂಗ್ ವಿಡಿಯೋದಲ್ಲಿ ನೋಡಿ ಮೋಟಿವೇಶ್ನಲ್ ಬಗ್ಗೆ ಎಲ್ಲ ಮಾಡ್ತಿದ್ದಾರೆ. ಈ ರೀತಿಯೆಲ್ಲ ನೀವು ಮಾಡೋಕ್ಕೆ ಹೋಗಲೇಬೇಡಿ. ಈ ರೀತಿ ಮಾಡಿದ್ರೆ ಚಾನಲ್ ಮಾನಿಟೈಸೇಷನ್ ಆಗುತ್ತಾ ಫ್ರೆಂಡ್ಸ್? ಇಲ್ಲ.
ಅವಾಗ ನೀವು ಕೇಳ್ಬೋದು ಭರತ್ ಮುಂಚೆ ಎಲ್ಲ ಮಾನಿಟೈಸೇಷನ್ ಆಗಿದೆಯಲ್ಲ ಅಂತ. ಅದು ಮುಂಚೆ ಕತೆ ಅದೆಲ್ಲ 2015-16 ಅವಾಗೆಲ್ಲ ಯೂಟ್ಯೂಬ್ದು ಏನು ಜಾಸ್ತಿ ಪಾಲಿಸಿ ಇರಲಿಲ್ಲ. ಆದರೆ ಈಗ ಜಾಸ್ತಿ ಪಾಲಿಸಿ ತಂದಿದ್ದಾರೆ ಎಲ್ಲ ಕಡೆ. ನೋಡಿ ಒಂದೊಂದು ಪಾಲಿಸಿ, ಒಂದು ಚಿಕ್ಕ ಮಿಸ್ಟೇಕ್ ಆದರೂ ಒಂದು ಪಾಲಿಸಿ, ಕಮ್ಯುನಿಟಿ ಗೈಡ್ಲೈನ್ಸ್, ಕಾಪಿ ರೈಟ್ಸ್, ತುಂಬ ಪಾಲಿಸಿ ಇದೆ. ರಿಯೂಸ್ ಕಾಂಟೆಂಟ್, ರಿಪಿಟೇಟಿವ್ ಕಾಂಟೆಂಟ್ ಅಂತ ಇಲ್ಲ. ಈಗೆಲ್ಲ ತುಂಬ ಪಾಲಿಸಿ ತಂದಿದ್ದಾರೆ ಯೂಟ್ಯೂಬರು. ಮುಂಚೆಲ್ಲ ಆರಾಮಾಗಿ ಚಾನಲ್ ಮಾನಿಟೈಸೇಷನ್ ಮಾಡ್ಕೊಂಬಿಟ್ರು. ಈಗ ಆ ರೀತಿ ಟೆಕ್ಸ್ಟ್ ಸ್ಕ್ರಾಲಿಂಗ್ ಮಾಡ್ತೀರಂತ ಅಂದ್ರೂ ಅವಾಗ ಯೂಟ್ಯೂಬರ್ ಏನು ತಿಳ್ಕೊತಾರೆ, ನೀವು ರಿಪೀಟ್ ಆಗಿ ಮಾಡ್ತಾಯಿದ್ದೀರಾ ಅಂದರೆ ಅವ್ರದ್ದು ಏನಿದೆ ವಿಡಿಯೋಸ್ ಕಾಪಿ ಮಾಡ್ಕೊಂಡು ಮಾಡ್ತಾ ಇದ್ದೀರಾ ಅಂತ ಅರ್ಥ. ಅದಕ್ಕೆ ನಿಮಗೆ ರಿಯೂಸ್ ಕಾಂಟೆಂಟ್ ಅಂತ ಕೊಡ್ತಾರೆ. ಮತ್ತು ಇನ್ನೊಂದು ಸಿನಾರಿಯೋ ಅಂತ ಅಂದರೆ ಅಮೇರಿಕನ್ಸ್ಗೆ ಕನ್ನಡ ಭಾಷೆ ಅರ್ಥವಾಗುವುದಿಲ್ಲ. ಅದಕ್ಕೆ ಅಕಸ್ಮಾತ್ ಏನಾದ್ರು ಕನ್ನಡದಲ್ಲಿ 49 ಅಕ್ಷರಗಳಿರ್ತಾವಲ್ಲ, ಅದರಲ್ಲಿ ರಿಪೀಟ್ ಆಯ್ತಂತ ಅಂದರೆ ಅವಾಗ ರಿಯೂಸ್ ಕಾಂಟೆಂಟ್ ಕೊಡ್ಬೋದು ಅಥವಾ ರಿಪೀಟೇಟಿವ್ ಕಾಂಟೆಂಟ್ ಕೂಡ ಕೊಡ್ಬೋದು ನಿಮಗೆ. ಈ ಪಾಯಿಂಟನ್ನು ಕ್ಲಿಯರ್ ಆಗಿ ಮೈಂಡಲ್ಲಿ ಇಟ್ಕೊಬೇಕಾಗುತ್ತೆ. ಸುಮ್ಮನೆ ಅಂತ ಟೈಮ್ ವೇಸ್ಟ್ ಮಾಡ್ತಾರೆ ಯೂಟ್ಯೂಬ್ ಬಂದು. ದುಡ್ಡು ದುಡಿತಾನೆ ಯೂಟ್ಯೂಬ್ ಬಂದಿರು, ಮತ್ತೆ ಏನಕ್ಕೆ ಮಾಡ್ತಾರೆ ಈ ಥರ ವಿಡಿಯೋಸ್ ಮಾಡೋಕ್ಕೆ ಹೋಗಲೇಬೇಡಿ. ಈ ಥರ ಮಾಡ್ತಾರೆ ಅಂತ ಅಂದರೆ ಈಗಲೇ ನಿಲ್ಲಿಸ್ಬಿಡಿ ಯೂಟ್ಯೂಬು. ಇಷ್ಟೆಲ್ಲ ಲಾಂಗ್ ವಿಡಿಯೋದಲ್ಲೂ ಅಲ್ಲ, ಶಾರ್ಟ್ ವಿಡಿಯೋದಲ್ಲೂ ಮಾಡ್ತಾರೆ ಗುರು. ಅಪ್ಪ ಸ್ಕ್ರೀನ್ ತೋರಿಸ್ತೀನಿ ನೋಡಿ ನಿಮಗೆ ಶಾರ್ಟ್ ವಿಡಿಯೋ ಒಬ್ರದ್ದು ನೋಡಿ. ನಿಮ್ಮೆಲ್ಲ ನೋಡೋ ವಿಕಿಪೀಡಿಯಾಗೆ ಹೋಗ್ಬಿಟ್ರೆ ದರ್ಶನ್ ಬಗ್ಗೆ ಅಂದರೆ ಆ್ಯಕ್ಟರ್ಸ್ ಬಗ್ಗೆ ಎಲ್ಲ ಯಾವಾಗ ಹುಟ್ಟಿದ್ದಾರೆ, ಏನೇನು ಫಿಲಿಮ್ಸಲ್ಲಿ ನಟ ಮಾಡಿದ್ರು ಅಂತ ಎಲ್ಲ ಸರ್ಚ್ ಮಾಡಿಬಿಟ್ರೆ ವಿಕಿಪೀಡಿಯಾದಲ್ಲಿ ಸಿಕ್ಬಿಡುತ್ತಲ್ಲಿ. ಅದನ್ನ ಕಾಪಿ ಮಾಡ್ಕೊಂಡು ಡೀಟೇಲ್ಸ್ನೆಲ್ಲ ಟೈಪ್ ಮಾಡ್ಬಿಟ್ಟಲ್ಲಿ ಮತ್ತು ಗೂಗಲ್ಗೆ ಹೋಗ್ಬಿಟ್ಟು ಇಮೇಜ್ನ ಡೌನ್ಲೋಡ್ ಮಾಡಿಕೊಂಡು ಹಾಕ್ಬಿಟ್ರೆ ನಡೆಯುತ್ತಾ? ಇಲ್ಲ, ನಡೆಯೋದಿಲ್ಲ. ಎಂತಕ್ಕಂದರೆ ಗೂಗಲ್ ಅವ್ರು ಕ್ಯಾಚ್ ಮಾಡ್ತಾರೆ ನಿಮ್ಮನ್ನ, ನೀವು ರಿಯೂಸ್ ಮಾಡಿರ್ತೀರ ಅಂತ ಅರ್ಥ. ಎಂತಕ್ಕಂತ ಅಂದರೆ ಗೂಗಲು ಮತ್ತು ಯೂಟ್ಯೂಬ್ ಎರಡೂ ಒಂದೇ, ಅಣ್ಣ ತಮ್ಮಂದಿರು ಇವರು. ಈ ಪಾಯಿಂಟ್ನ ನೀವು ಕ್ಲಿಯರ್ ಆಗಿ ಮೈಂಡಲ್ಲಿ ಇಟ್ಕೊಬೇಕಾಗುತ್ತೆ. ಸುಮ್ಮನೆ ಏನು ಮಾಡ್ತಾ ಇದ್ದೀರಲ್ಲ, ನೀವು ಮೋಟಿವೇಶನಲ್ ಬಗ್ಗೆ ಮಾಡ್ತಾ ಇದ್ದೀರಾ. ಮೋಟಿವೇಶನಲ್ ಬಗ್ಗೆ ಎಲ್ಲ ಇಮೇಜ್ ತೋರಿಸಿ, ನಾನು ಮುಂಚೆ ಐಡಿಯಾ ಕೊಟ್ಟನಲ್ಲ ಫ್ಯಾಕ್ಟ್ಸ್ ಬಗ್ಗೆ ಎಲ್ಲ, ಸೈಂಟಿಫಿಕ್ ಫ್ಯಾಕ್ಟ್ಸ್, ಆ ರೀತಿ ಬೇಕಾದ್ರೆ ಮೋಟಿವೇಶನಲ್ ಮಾಡಿ ಹೋಗಿ ಗೂಗಲ್ಗೆ ಹೋಗ್ಬಿಟ್ಟು ಇಮೇಜ್ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ನಾನು ಹೇಳ್ದಲ್ಲ ಪ್ರಾಬ್ಲಮ್ ಆಗುತ್ತಂತ, ಆದರೆ 5 ಸೆಕೆಂಡ್ ಒಳಗಡೆನೆ ತೋರಿಸಿ ಇಮೇಜಸ್. 5 ಸೆಕೆಂಡ್ ಒಳಗಡೆ ಒಂದು ಇಮೇಜು, ಇನ್ನೊಂದು ಇಮೇಜ್ 5 ಸೆಕೆಂಡ್ ಒಳಗಡೆ, ಈ ರೀತಿ 5 ಸೆಕೆಂಡ್ ಒಳಗಡೆ ಇಮೇಜ್ ತೋರಿಸಿದ್ರೆ ಯಾವುದೇ ಪ್ರಾಬ್ಲಮ್ ನಿಮಗೆ ಬರುವುದಿಲ್ಲ. ಹಾಗೂ ಕೂಡ ನಿಮ್ದು ಓನ್ ವಾಯ್ಸ್ ಇರುತ್ತೆ, ನಾವು ಕೂಡ ಒಂದು ವ್ಯಾಲ್ಯೂ ಆ್ಯಡ್ ಆಗುತ್ತೆ. ನೀವು ವ್ಯಾಲ್ಯೂ ಆ್ಯಡ್ ಮಾಡಬೇಕಾದ್ರಿಗೆ ಏನು ಕ್ರಿಯೇಟಿವ್ ವ್ಯಾಲ್ಯೂ ಇಲ್ಲ ಅಂತ ಅಂದರೆ ಸುಮ್ಮನೆ ಏನದು ರಿಯೂಸ್ ಕಾಂಟೆಂಟ್ ಅಂತಾನೆ ಲೆಕ್ಕ ಅದು. ಹೌದು, ನೀವು ಒಂದು ಕ್ರಿಯೇಟಿವ್ ವ್ಯಾಲ್ಯೂ, ಕ್ರಿಯೇಟಿವ್ ಟಚ್ ಕೊಟ್ರೇನೆ ನಿಮಗೆ ಒಳ್ಳೆಯದು. ಈಗ ಸಪೋಸ್ ನೀವು ಒಂದು ಸ್ಟೋರಿ ಟೆಲ್ಲಿಂಗ್ದು ವಿಡಿಯೋ ನೋಡ್ತೀರ ಅಂತ ಅಂದ್ಕೊಳ್ಳಿ, ಆ ಸ್ಟೋರಿ ಟೆಲ್ಲಿಂಗ್ ಕಾಪಿ ಮಾಡಿ ಸೇಮ್ ಟು ಸೇಮ್ ಅಪ್ಲೋಡ್ ಮಾಡಿದ್ರೆ ಅವಾಗ ರಿಯೂಸ್ ಕಾಂಟೆಂಟ್. ಆದರೆ ಅದನ್ನ ರೆಫರೆನ್ಸಾಗಿ ಇಟ್ಕೊಂಡು ನಿಮ್ಮ ಓನ್ ಕ್ರಿಯೇಟಿವ್ ಟಚ್ ಕೊಟ್ಬಿಟ್ಟು, ಓನಾಗಿ ಸ್ಕ್ರಿಪ್ಟ್ ಕೊಟ್ಬಿಟ್ಟು, ಓನಾಗಿ ಒಂದು ಯೂನಿಟಾಗಿ ಟ್ವಿಸ್ಟ್ ಮಾಡ್ಬಿಟ್ಟು ಕತೆನ ನೀವು ಅಪ್ಲೋಡ್ ಮಾಡಿದ್ರೆ ಅವಾಗ ನಿಮ್ಗೆ ಯಾವುದೇ ರೀತಿ ಒಂದು ರಿಯೂಸ್ ಕಾಂಟೆಂಟ್ ಬರುವುದಿಲ್ಲ. ಈ ಪಾಯಿಂಟ್ ಕ್ಲಿಯರ್ ಆಗಿ ಮೈಂಡಲ್ಲಿ ಇಟ್ಕೊಬೇಕಾಗುತ್ತೆ. ಈ ರೀತಿ ಟ್ರಿಕ್ಸ್ ಬಳಸಿದ್ರೆ ನಿಮಗೆ 200% ರಿಯೂಸ್ ಕಾಂಟೆಂಟ್ ಪ್ರಾಬ್ಲಮ್ ಬರುವುದೇ ಇಲ್ಲ. ಈ ಪಾಯಿಂಟ್ ನೀವು ಕ್ಲಿಯರ್ ಆಗಿ ಮೈಂಡಲ್ಲಿ ಇಟ್ಕೊಬೇಕಾಗುತ್ತೆ. ಈಗ ತಿಳ್ಕೊಂಡು ಹೇಗೆ ರಿಯೂಸ್ ಕಾಂಟೆಂಟ್ ಬರುತ್ತಂತ. ರಿಪಿಟೇಟಿವ್ ಕಾಂಟೆಂಟ್ಗೆ ಹೋಗೋಣ. ಇದೇನಿಲ್ಲ, ಸಿಂಪಲ್ ಆಗಿ ಹೇಳ್ಬೇಕಂತ ಅಂದರೆ ಸಪೋಸ್ ಒಂದು ವಿಡಿಯೋ ಆಗಲಿ, ಶಾರ್ಟ್ ವಿಡಿಯೋ ಆಗಲಿ ವೈರಲ್ ಆಗ್ತಿತ್ತಂತ ಅಂದರೆ ಸಖತ್ ವೈರಲ್ ಆಗ್ತಿದೆ. ಅವಾಗ ನಿಮಗೆ ಜಾಸ್ತಿ ಆಸೆ ಬಂದ್ಬಿಡ್ತು, ಸಖತ್ ವೈರಲ್ ಆಗ್ತಿದೆಯಲ್ಲ ಇದು, ಮತ್ತೆ ಕಾಪಿ ಮಾಡ್ಕೊಂಡು ಅಪ್ಲೋಡ್ ಮಾಡಿದ್ರೆ ಬೇಗ ವಾಚ್ ಅವ್ರು ಕಂಪ್ಲೀಟ್ ಮಾಡ್ಕೊಬೋದು, ಬೇಗ ಶಾರ್ಟ್ಸ್ ವಿಡಿಯೋಸ್ನ ಕಂಪ್ಲೀಟ್ ಮಾಡ್ಕೊಬೋದು, ಒಂದೇ ದಿನದಲ್ಲಿ ಮಾನಿಟೈಸೇಷನ್ ಅಪ್ಲೈ ಮಾಡೋದು ಹೂ ಅಂತ ನಿಮಗೆ ಒಂದು ಆಸೆ ಬರುತ್ತಲ್ಲಿ. ಅವು ಕಾಪಿ ಮಾಡಿಕೊಂಡು ರಿಪೀಟಾಗಿ ಅಪ್ಲೋಡ್ ಮಾಡ್ತೀರಾ ವಿಡಿಯೋಸ್ನ. ಅಲ್ಲಿ ವಿಡಿಯೋ ಸೇಮು, ಟೈಟಲ್ ಸೇಮು, ಥಂಬ್ನೇಲ್ ಸೇಮು, ಡಿಸ್ಕ್ರಿಪ್ಷನ್ ಸೇಮು, ಎಲ್ಲ ಸೇಮು, ಏನು ಚೇಂಜಸ್ ಮಾಡಿಲ್ಲ. ನೀವು ಸಿಂಪಲಾಗಿ ಹೇಳ್ಬೇಕಂತ ಅಂದರೆ ನೀವು ಒಂದು ವಿಡಿಯೋನ ಪದೇ ಅಥವಾ ಕಾಪಿ ಮಾಡ್ಕೊಂಡು ಪದೇ ಅಪ್ಲೋಡ್ ಮಾಡ್ತಾ ಇದ್ದೀರಾ. ಥಂಬ್ನೇಲು, ವಿಡಿಯೋ, ಟೈಟಲ್, ಇದು ಮೂರನ್ನು ಕೇರ್ಫುಲ್ ಆಗಿ ನೋಡ್ಕೊಬೇಕಾಗುತ್ತೆ. ಮೂರೂ ರಿಪೀಟ್ ಆಗ್ತಿದೆ ಅಂತ ಅಂದರೆ ರಿಪಿಟೇಟಿವ್ ಕಾಂಟೆಂಟ್ ಪ್ರಾಬ್ಲಮ್ ಬಂದೇ ಬರುತ್ತೆ. ಸುಮ್ಮನೆ ಏನಕ್ಕೆ ಮಾಡ್ತೀರಾ ಇದು? ಈ ರೀತಿ ಮಾಡೋಕ್ಕೆ ಹೋಗ್ಲೇಬಿಡಿ. ವಿಡಿಯೋ ವೈರಲ್ ಆಗ್ತಿದೆಯಾ, ವೈರಲ್ ಆಗೋದು ಬಿಡಿ. ಸುಮ್ಮನೆ ಏನಕ್ಕೆ ಈ ರೀತಿಯಲ್ಲಿ ಆಸೆ ಪಡ್ತೀರಾ? ಈ ರೀತಿ ಆಸೆ ಪಟ್ಟರೆ ನೋಡಿ, ಮಾನಿಟೈಸೇಷನ್ ಅಪ್ಲೈ ಮಾಡಿದ್ರೆ ರಿಯೂಸ್ ಕಾಂಟೆಂಟ್ ಅಥವಾ ರಿಪಿಟೇಟಿವ್ ಕಾಂಟೆಂಟ್ ಬರುತ್ತೆ. ಪ್ರಾಬ್ಲಮ್ಸ್ ಎಲ್ಲ ಈ ರೀತಿ ಮಾಡೋಕ್ಕೆ ಹೋಗಲೇಬೇಡಿ. ಇದೆಲ್ಲ ತುಂಬ ತಪ್ಪು. ತುಂಬ ಕ್ರಿಯೇಟರ್ಸು ಹೇಳ್ತಾರೆ ವಿಡಿಯೋ ವೈರಲ್ ಆಗ್ತಿದ್ರೆ ಈ ರೀತಿ ಟ್ರಿಕ್ಸ್ ಬಳಸಿ ಅವಾಗ ಇನ್ಕ್ರೀಸ್ ಮಾಡ್ಕೊಬೋದಂತ. ನೀವು ಕಾಪಿ ಮಾಡ್ಕೊಂಡು ವಿಡಿಯೋ ಮತ್ತೆ ನೀವು ಅಪ್ಲೋಡ್ ಮಾಡಿ ಅಂತ. ಇದೆಲ್ಲ ತಪ್ಪು, ನಂಬಲೇಬೇಡಿ. ಇದನ್ನ ನಿಮ್ಮ ಓನ್ ಕಾಂಟೆಂಟ್ ಏನಿದೆ ಅದನ್ನ ಅಪ್ಲೋಡ್ ಮಾಡಿ ಹಾಕೊಳ್ಳಿ. ಯಾವುದೇ ಒಂದು ವಿಡಿಯೋಸ್ನ ರಿಪೀಟ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಇನ್ನೊಂದು ಪಾಯಿಂಟ್ ಮೈಂಡಲ್ಲಿ ಇಟ್ಕೊಳ್ಳಿ, ನಮ್ಮ ಇಂಟ್ರೋ ಆಗಲಿ ಅಥವಾ ಔಟ್ರೋ ಆಗಲಿ ಅಥವಾ ಫಸ್ಟ್ 1-2 ನಿಮಿಷ ಮಾತಾಡ್ತೀವಲ್ಲ ಅದು ಸೇಮ್ ಆಗಲಿ, ಅದೆಲ್ಲ ಓಕೆ. ಆದರೆ ವಿಡಿಯೋ ಮಧ್ಯೆ ಏನು ಬರುತ್ತೆ ಕಾಂಟೆಂಟ್ ಅದು ಡಿಫ್ರೆಂಟ್ ಆಗಿ ಇರಬೇಕಾಗುತ್ತೆ. ಈ ಪಾಯಿಂಟ್ ಕ್ಲಿಯರಾಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಇದೆಲ್ಲ ಟ್ರಿಕ್ಸ್ ಫಾಲೋ ಮಾಡಿಬಿಟ್ರೆ ನೋಡಿ ನಿಮಗೆ ಒಳ್ಳೆಯದು. 200% ನೀವು ಚೆನ್ನಾಗಿ ದುಡಿಬೋದು ಯೂಟ್ಯೂಬ್ನಲ್ಲಿ. ಹಾಗೂ ಕೂಡ
ನಿಮಗೆ ತುಂಬ ಬೆನಿಫಿಟ್ ಇದರಲ್ಲಿ. ಯಾವುದೇ ಒಂದು ರಿಯೂಸ್ ಕಾಂಟೆಂಟು, ರಿಪಿಟೇಟಿವ್ ಕಾಂಟೆಂಟು ಪ್ರಾಬ್ಲಮ್ಸ್ ಬರುವುದೇ ಇಲ್ಲ. ಮತ್ತೆ ಇನ್ನೊಂದು ಹೇಳ್ದಲ್ಲ ನಿಮಗೆ 3 ಚಾನಲ್ ಒಂದು ಚಾನಲ್ ಪ್ರಾಬ್ಲಮ್ ಸಾಲ್ವ್ ಮಾಡಿದೆ ಅಂತ, ಅದು ವರಮಹಾಲಕ್ಷ್ಮಿ ಅಕ್ಕೊಂದು. ಹೌದು, ಬೇಕಾದ್ರೆ ಪ್ರೂಫ್ ಬೇಕಂತ ಅಂದರೆ ಅವ್ರ ಬಾಯಲ್ಲೇ ನೀವು ಕೇಳಿ ಫ್ರೆಂಡ್ಸ್. ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ಹೆಸರು VRL ಆಸ್ಟ್ರೋ ಆ್ಯಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್ ಅಂತ. ನಾನು ಚಾನಲನ್ನು ಸ್ಟಾರ್ಟ್ ಮಾಡಿ 8 ಮಂತ್ಸ್ ಆಗಿತ್ತು. ಬಟ್ ಲಾಸ್ಟ್ ವೀಕ್ ನನ್ನ ಚಾನಲ್ಗೆ ಒಂದು ಪ್ರಾಬ್ಲಮ್ ಆಗಿತ್ತು, ಮಾನಿಟೈಸೇಷನ್ ರಿಲೇಟೆಡ್. ಆಗ ನನಗೆ ತುಂಬ ಭಯ ಆಯಿತು. ನಾನು ಇಮಿಡಿಯೇಟಾಗಿ ಟೆಕ್ ವಿತ್ ಭರತ್ ಅನ್ನುವಂತಹ ಚಾನಲ್ ಅವರಿಗೆ ಕಾಲ್ ಮಾಡಿದೆ. ಭರತ್ ಅವರು ನನಗೆ ಹೇಳಿದ್ರು, ತುಂಬ ಧೈರ್ಯ ಹೇಳಿದ್ರು, ಅಕ್ಕ ನೀವೇನು ಹೆದರ್ಕೋಬೇಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಧೈರ್ಯ ಹೇಳಿದ್ರು. ಅವರು ಯಾವುದೇ ರೀತಿಯ ಹಣ ಆಗಲಿ ಬೇರೆ ರೀತಿಯ ಎಕ್ಸ್ಪೆಕ್ಟೇಷನನ್ನು ಏನನ್ನೂ ಇಟ್ಕೊಳ್ಳದೆ ಬಹಳ ನಿಸ್ವಾರ್ಥ ಭಾವನೆಯಿಂದ ಭರತ್ ನನಗೆ ಹೆಲ್ಪ್ ಮಾಡಿದ್ದಾರೆ. ನನ್ನ ಯೂಟ್ಯೂಬ್ ಚಾನಲ್ ವಿತಿನ್ 24 ಅವರ್ಸಲ್ಲಿ ಸರಿ ಹೋಗಿದೆ. ನನಗಂತೂ ಬಹಳ ಖುಷಿಯಾಯಿತು, ತುಂಬ ಹ್ಯಾಪಿ ಆಯಿತು ನನಗೆ. ಥ್ಯಾಂಕ್ ಯು ಸೋ ಮಚ್ ಭರತ್ ಮತ್ತು ಅವರ ಫ್ಯಾಮಿಲಿಯವರಿಗೆ. ನಿಮ್ಮ ಸಪೋರ್ಟನ್ನು ನಾನು ಯಾವತ್ತಿಗೂ ಮರೆಯೋದಿಲ್ಲ. ದಯವಿಟ್ಟು ಟೆಕ್ ವಿತ್ ಭರತ್ ಅನ್ನುವಂತಹ ಚಾನಲ್ಗೆ ಯಾರೆಲ್ಲ ಯೂಟ್ಯೂಬರ್ ಆಗಬೇಕು ಅಂದ್ಕೊಂಡಿದ್ದೀರೋ, ಅದರಲ್ಲೂ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗಬೇಕು ಅಂದುಕೊಂಡಿರುವವರು ದಯವಿಟ್ಟು ಅವರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವರ ವೀಡಿಯೋಸನ್ನು ನೋಡಿ ತುಂಬ ಒಳ್ಳೆ ಇನ್ಫಾರ್ಮೇಷನ್ಸನ್ನು ಕೊಡ್ತಾರೆ ಭರತ್ ಅವರು. ಅವರಿಗೆ ಎನ್ಕರೇಜ್ಮೆಂಟನ್ನು, ಪ್ರೋತ್ಸಾಹವನ್ನು ನೀಡಿ. ಭರತ್ ತುಂಬ ಟ್ಯಾಲೆಂಟೆಡ್ ಮತ್ತು ತುಂಬ ನಾಲೆಡ್ಜ್ ಇದೆ ಆ ಭರತ್ತಲ್ಲಿ. ಪ್ರತಿಯೊಬ್ಬರು ನಿಮ್ಮ ಯೂಟ್ಯೂಬ್ ಚಾನಲನ್ನು ಗ್ರೋ ಮಾಡ್ಕೋಬೇಕು ಅಥವಾ ಯಾವುದೇ ಯೂಟ್ಯೂಬ್ ರಿಲೇಟೆಡ್ ಎನಿ ಡೌಟ್ಸ್ ಇದ್ದರೂ ನೀವು ಕಾಲ್ ಮಾಡಿದ್ರೆ 24 ಅವರ್ಸ್ ಭರತ್ ನಿಮಗೆ ಅವೈಲಬಲ್ ಇರ್ತಾರೆ. ಇಮಿಡಿಯೇಟ್ ನಿಮಗೆ ವಾಯ್ಸ್ ಮೆಸೇಜನ್ನು ಕಳಿಸ್ತಾರೆ. ಎನಿ ಮಾನಿಟೈಸೇಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನೇ ಇದ್ದರೂ ಸಾಲ್ವ್ ಮಾಡಿಕೊಡ್ತಾರೆ. ದಯವಿಟ್ಟು ಟೆಕ್ ವಿತ್ ಭರತ್ ಅನ್ನುವಂಥ ಚಾನಲನ್ನು ಫಾಲೋ ಮಾಡಿ, ಕನ್ನಡ ಚಾನಲನ್ನು ಉಳಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೇನೆ. ಭರತ್ ಚಿಕ್ಕ ಹುಡುಗ ಅಂತ ಯಾರೂ ನೆಗ್ಲೆಕ್ಟ್ ಮಾಡಬೇಡಿ. ಯೂಟ್ಯೂಬ್ ಬಗ್ಗೆ ಟೆಕ್ನಿಕಲ್ ನಾಲೆಡ್ಜ್ ತುಂಬ ತಿಳ್ಕೊಂಡಿದ್ದಾರೆ ಅವರು. ದಯವಿಟ್ಟು ಎಲ್ಲರೂ ಭರತ್ಗೆ ಪ್ರೋತ್ಸಾಹ ನೀಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಲ್ಲ ಫ್ರೆಂಡ್ಸ್, ವರಲಕ್ಷ್ಮಿ ಅಕ್ಕ ಹೇಗೆ ಖುಷಿ ಆಗಿದ್ರಂತ. ಹೌದು, ಅವ್ರದ್ದು ಪ್ರಾಬ್ಲಮ್ ಏನಂದ್ರೆ ಒಂದು ಚಿಕ್ಕ ಒಂದು ಪ್ರಾಬ್ಲಮ್ ಮಾಡಿದ್ರು ಅಷ್ಟೇ. ಅದೇನೋ ಸ್ವಲ್ಪ ರಿಯೂಸ್ ಮಾಡಿದ್ರು ಅವರು ವಿಡಿಯೋಸ್ನಲ್ಲಿ, ಹಾಗೂ ಕೂಡ ಸ್ವಲ್ಪ ರಿಪೀಟ್ ಮಾಡಿದ್ರು. ಅದಕ್ಕೆ ನಾವು ಅಪೀಲ್ನಲ್ಲಿ ಪ್ರೂಫ್ ತೋರಿಸ್ವಿ, ನಾವೇನು ಯೂಸ್ ಮಾಡಿಲ್ಲ, ರಿಪೀಟ್ ಮಾಡಿಲ್ಲ ಅಂತ. ಅದಕ್ಕೆ ಸಕ್ಸಸ್ಫುಲ್ ಆಯ್ತು. ಅದಕ್ಕೆ ನಾನು ಹೇಳ್ದಲ್ಲ ಮುಂಚೆ ಫಸ್ಟೇ, ನೀವು ಒಂದು ವಿಡಿಯೋ ಕಾಪಿ ಮಾಡ್ತಾರಂತ ಅಂದ್ರೆ ಒಂದು ಸ್ಟೋರಿ ಟೆಲ್ಲಿಂಗ್ ಹೇಳ್ದಲ್ಲ, ರೆಫರೆನ್ಸ್ ಇಟ್ಕೊಂಡು ಮಾಡಿ. ಓನ್ ಟ್ವಿಸ್ಟ್ ಕೊಟ್ಬಿಟ್ಟು, ಓನ್ ಮಸಾಲ ಕೊಟ್ಬಿಟ್ಟು, ಓನ್ ಕ್ರಿಯೇಟಿವಿಟಿ ಟಚ್ ಕೊಟ್ಬಿಟ್ಟು ಮಾಡಿದ್ರೆ ಈ ರೀತಿ ಏನ್ ಪ್ರಾಬ್ಲಮ್ಸ್ ಬರುವುದಿಲ್ಲ ಅಂತ. ಈ ಪಾಯಿಂಟ್ ಕ್ಲಿಯರ್ ಆಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಈಗ ನಾನು ಒಂದು ಅಪೀಲ್ ವಿಡಿಯೋ ತೋರಿಸ್ತೀನಿ. ಈ ಅಪೀಲ್ ವಿಡಿಯೋ ಹೊಸ ಅಪೀಲ್ ವಿಡಿಯೋ ತೋರ್ಸೋಕ್ಕಾಗಲ್ಲ, ಯಾಕಂದ್ರೆ ಪ್ರಾಬ್ಲಮ್ ಆಗುತ್ತೆ. ಆದ್ರೆ ಹಳೆ ಅಪೀಲ್ ವಿಡಿಯೋ ತೋರಿಸ್ತೀನಿ, ಒಂದ್ಸತಿ ಕ್ಲಿಯರ್ ಆಗಿ ನೋಡಿ ಫ್ರೆಂಡ್ಸ್ ಹೇಗೆ ಅಪೀಲ್ ಮಾಡೋದು ಅಂತ. Hello YouTube team, I am Niveda NNDN's daughter. She doesn't know English, so on behalf of her I will speak, so kindly accept the inconvenience. Talking about my channel, there are over 156 videos. All of these videos are unique and actually short and edited by me. I use my mobile for making my videos and edited all of those videos on the InShot app, which is on the Play Store. So this is the YouTube studio, and where I can check everything relating to my channel. And my channel contain some type of content like stitching, daily vlog and live. I'm making videos in Kannada and Tulu languages, so I only use Kannada and Tulu languages for making my videos, and I'm not using the copyright videos. And this is the live. Here is the InShot. I'm editing the video with the help of InShot like this. And here is the app for making thumbnail, and I am using this app for making thumbnail. My YouTube channel wasn't accepted for the monetization due to reused content, and I deleted all those videos. So please check my YouTube channel again. Thank you.